ಕರುನಾಡ ಜನಜಾಗೃತಿ ವಿಚಾರ ವೇದಿಕೆ ವತಿಯಿಂದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವ್ಯಾಸಂಗದ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ಅವಧಿ ನೀಡಬೇಕು. ಹೌದು, ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಅವಧಿಯಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಎಂದು ಕರುನಾಡ ಜನಜಾಗೃತಿ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ BT ಸಚ್ಚಿದಾನಂದ ಹೇಳಿದರು. ತ್ರಿಲೋಕ ಪ್ರಕಾಶನ ಮೂಲ ಕಲಾವೇದಿಕೆ, ಕರುನಾಡ ಜನಜಾಗೃತಿ ವಿಚಾರ ವೇದಿಕೆ, ಡಾಕ್ಟರ್ ರಾಜ್ಕುಮಾರ್ ಸ್ಮರಣಾರ್ಥ ನವರತ್ನಮ್ಮ ಬೊಮ್ಮರಸಯ್ಯ ಹಾಗೂ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರುಗಳ ಸ್ಮರಣಾರ್ಥ ಆಯೋಜಿಸಿದ್ದ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇನ್ನು ಕರುನಾಡ ಜನಜಾಗೃತಿ ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷ ಗುಣಚಂದ್ರಕುಮಾರ್ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ಓದುವಾಗ ಶ್ರದ್ಧೆಯಿಂದ ಗುರುಗಳು ಹೇಳಿಕೊಡುವುದನ್ನು ಅರ್ಥೈಸಿಕೊಂಡು ಓದುವುದರ ಜೊತೆಗೆ ಆರೋಗ್ಯದ ಕಡೆ ಗಮನಹರಿಸಬೇಕು. ಉತ್ತಮ ವಿದ್ಯಾಭ್ಯಾಸ ಮಾಡಿ ದೇಶದಲ್ಲಿ ಉತ್ತಮ ಪ್ರಜೆಯಾಗಿ ಎಂದರು. ಸಮಾರಂಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷ P. ಮಹಾದೇವ್, ಉಪಾಧ್ಯಕ್ಷ ರಮೇಶ್ ಗೌಡ, ಪ್ರಾಂಶುಪಾಲರಾದ ಕುಮಾರ್ ರಾಘವೇಂದ್ರ, ಉಪನ್ಯಾಸಕರಾದ ಅಶೋಕ್, ನಾಗರಾಜು, ಲಿಂಗರಾಜು, ಮಧುಕರ, ವಿಜಯ ನಾಯ್ಕ್, ಮಹಾದೇವ್, ಗೀತಾ, ಪತ್ರಕರ್ತರಾದ KT ಮೋಹನ್ ಕುಮಾರ್, ಬಸವರಾಜ್, ಆಶಮ್ಮ, ನಾಗರತ್ನ, ವಿದ್ಯಾರ್ಥಿಗಳು ಸೇರಿದಂತೆ ಉಪಸ್ಥಿತರಿದ್ದರು. ಇಡೀ ವಿಶ್ವಕ್ಕೆ ಅಂಧಕಾರ ಆಗಿದೆ, ಕತ್ತಲೆ ಆಗಿದೆ. ಆ ಕತ್ತಲೆ ನಾವು ಹೋಗುವಂತ ನಂಬಿದ್ರೆ ಕತ್ತಲೆ ಹೋಗೋದಿಲ್ಲ. ಸೂರ್ಯನ ಪ್ರಥಮ ಕಿರಣ ಇಡೀ ವಿಶ್ವಕ್ಕೆ ಚಿಮ್ಮಿದಾಗ, ಸೂರ್ಯನ ಪ್ರಥಮ ಕಿರಣ ವಿಹಾರವಂತಹ ಸೂರ್ಯನ ಪ್ರಥಮ ಕಿರಣ ವಿಶ್ವಕ್ಕೆ ಚಿಮ್ಮಿದಾಗ ಅನಂತ ಲಕ್ಷ ಕೋಟಿ ಸೂರ್ಯನ ಕಿರಣಗಳು ಬಂದು ಈ ಪ್ರಪಂಚಕ್ಕೆ ಬೆಳಕನ್ನ ಕೊಡುತ್ತದೆ. ಅದೇ ರೀತಿ ಈ ರಾತ್ರಿ ಈ ಜ್ಞಾನಪೀಠ ಸಭಾಂಗಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕತ್ಲೆನ ದಬ್ಬಕ್ಕಾಗಲ್ಲ. ಲೈಟಿನ ಸ್ವಿಚ್ಚಿನ ಹಾಕಿದಾಗ ಕತ್ಲೆ ತಾನಾಗೆ ಹೊರಟೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಸ್ವಚ್ಛ ಮನಸ್ಸಿನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನೀವು ದಡ್ಡ ಅಂತ ಬೈದೋದ್ರಿಂದ ಜಾತ್ರೆ ಹೋಗ್ಬೇಕಂದ್ರೆ ಲ್ಯಾಂಡ್ ಲೈನ್ ಬೇಸಲ್ಲಿ ಫೋನ್ ಇತ್ತು. ಅಲ್ಲಿ ಹೋಗಿ ಫೋನ್ ಮಾಡೋದು ಕೊಡ್ತಿರ್ಲಿಲ್ಲ. ಫೋನ್ ಮಾಡ್ತಾರೆ, ಅದೇ ಕಡೆಗೆ ಗುರು ಅಂತ ಹೇಳ್ಬಿಡು. ಆ ದೂರದಿಂದ ಸಂಬಂಧಿಕರು ಫೋನ್ ಮಾಡಿದ್ರೆ ಹೇಳಿಲ್ವಾ, ನಾನು ಏನಾದ್ರು ಹೇಳ್ತಾರೆ, ಏನಾದ್ರು ಹೇಳ್ತಾರೆ ಅವರು. ಅದಕ್ಕೋಸ್ಕರ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಈ ತರ ಹೇಳ್ತೀನಿ ಅಂತ ಫೋನ್ ದಯವಿಟ್ಟು ದೂರ ಹೇಳಿ, ವಿದ್ಯಾಭ್ಯಾಸ ಕಡೆ ಗಮನ ಕೊಡಿ. ಇವತ್ತಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ಹೇಳಿದಾಗ ಈಗ ಏನೈತೆ ಆ ತರ ಒಳ್ಳೊಳ್ಳೆ ಲೆಕ್ಚರ್ಸ್ ಇದ್ದಾರೆ. ಅವತ್ತು ಓದ್ಬೇಕಾದ್ರೆ ತುಂಬಾ ಕಷ್ಟ ಇತ್ತು. ಎಕ್ಸರ್ಸೈಸ್ ಪೆನ್ಸಿಲ್ ₹2 ಪೆನ್ನು. ಇವತ್ತು ಲೆಕ್ಚರ್ಸ್ಗಳು ಓದೋ ಕೆಪಾಸಿಟಿ ಇದ್ರೆ ನಿಮಗೆ ಸಾಕೋತಾರೆ. ಆ ಮಟ್ಟದಲ್ಲಿದ್ದಾರೆ ಇವತ್ತು ನಮ್ಮ ಟೀಚರ್ಸ್ಗಳಲ್ಲಿ, ನಮ್ಮ ಮಾಸ್ಟರ್ಗಳಲ್ಲಿ. ಇವತ್ತು ಹೇಳಿದಂಗೆ ನಮ್ಮ BG ಕುಮಾರ್ ಸರ್ ಹೇಳಿದಂಗೆ ಅವರ ಪಾಠದಲ್ಲಿ ಮಾಡಿದಂತ ಕಾರ್ಯಕ್ರಮಗಳು ಕೇಳ್ಕೊಡೋಕ್ಕಿಂತ ಕಣ್ಣಲ್ಲಿ ನೋಡ್ಬೇಕು. ಅವ್ರು ಇವತ್ತೇ ಇಲ್ಲಿಗೆ ಮುಗಿಯೋದಲ್ಲ, ಮುಂದಕ್ಕೆ ಇನ್ನೂ ಅದೇ ರೀತಿ ಮಾಡ್ತಾರೆ. ಇವತ್ತು ನಮ್ಮ ಸ್ಟೂಡೆಂಟ್ ಯಾರು ಹುಡುಗ ಬಡಸ್ತಾನೆ ಇದ್ದೀನಿ, ನಾವು ಓದಕ್ಕಾಗಲ್ಲ, ಇವತ್ತು ಫೀಸ್ ಕಟ್ಟೋ ಕೆಪಾಸಿಟಿ ಅವ್ರ ಇಲ್ಲ. ಓದಿಸ್ತಾರೆ, ಎಲ್ಲಿ ಮಾಡಿದ್ರೆ ಅವರು ಮಾಡೋಣ, ಅವ್ರನ್ನ ಯಾವಾಗ ನಾವು ತಿಳಿಬೇಕು ಗುರುಗಳು. ಅದೇ ರೀತಿ ಇಲ್ಲಿ ಇದಂತ ಟೀಚರ್ಸ್ಗಳಿಗೆ ಗೌರವ ಕೊಡಿ. ಅವ್ರು ಆದಂತ ಮಾತುಗಳಿಗೆ ಯಾರು ಬೇಜಾರು ಮಾಡ್ಕೋಬೇಡಿ. ಇವತ್ತು ಏಜ್ ಅವ್ರ ಮಾತು ಕೇಳೋ ಸ್ಥಿತಿ ಇಲ್ಲ. ಇವತ್ತು ನಾವು ಒಂದು ಹೇಳಿದ್ರೆ ಅವ್ರನ್ನೇನು ಗುರುವಂತ ತಿರುಗಿಸಿ ಮಾತಾಡೋಂಥ ಕೆಪಾಸಿಟಿ ಐತೆ. ಆದ್ರೂ ಗುರುಗಳಿಗೆ ಹತ್ರ ಮಾಡಬಾರ್ದು. ಅವ್ರು ನಮಗೆ ಸಹನೆ ನಿಮಗೆ ಹೋದ್ರೆ ಗಳಿಸೋದಾದ್ರೆ ಮತ್ತೆ ನಾನು ಹೆಚ್ಚಿಗೆ ಮಾತಾಡ್ಕೋದಿಲ್ಲ. ನೀವೆಲ್ಲರೂ ಕೂಡ ತಂದೆ ತಾಯಿಗಳು ₹50, ₹100 ಕೂಲಿ ಮಾಡ್ತಾರೆ. ನಿಮ್ಮ ತಂದೆ ತಾಯಿಗಳ ಕಾಲೇಜ್ ಹೋಗ್ತಾರೆ, ನನ್ನ ಮಗ ಅಂತ ಕೂಲಿ ಹೋಗ್ತಿದ್ದಾರೆ. ಹರಿದೋದು ಪಂಚೆ, ಹರಿದೋದು ಶರ್ಟು, ಹರಿದೋದು ಸೀರೆ ತಂದೆ ತಾಯಿಗಳು ಇದ್ದಾರೆ, ನಿಮ್ಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಅದಕ್ಕೆ ಏನಾದ್ರು ಕೂಡ ಕೃತಜ್ಞತೆ ಸಲ್ಲಿಸ್ಕೊಂಡ್ರೆ ನಿಮ್ಮ ಜ್ಞಾನ ಒಳಗಡೆ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಪರಿಸರಕ್ಕೆ ನೀವು ಯಶಸ್ಸನ್ನು ತಿಳಿಸಿ. ಕುವೆಂಪು ಅವರು ಹೇಳಿದ ಹಾಗೆ ನೀವು ಯಾವಾಗಲೂ ಕೂಡ ಭತ್ತ ತುಂಬುವ ಚೀಲ ಆಗ್ಬಿಡಿ, ಬೆಳೆಯುವಂತಹ ಗದ್ದೆಗಳಾಗಿ. ಮತ್ತೊಮ್ಮೆ ಹೇಳ್ತೀನಿ, ನೀವು ಏನು ಸರಸ್ವತಿ ಶಾರದೇವಿನ ನೋಡ್ತೀರೋ, ತಲೆ ಬಗ್ಗಿಸಿ ನನ್ನನ್ನು ನೋಡು, ತಲೆ ಬಗ್ಗಿಸಿ ನನ್ನನ್ನು ನೋಡು, ಅರ್ಥೈಸಿಕೊ, ಬೆಳೆಸಿಕೊ. ನಿನ್ನೆಂದು ತಲೆ ಎತ್ತದ ರೀತಿಯಲ್ಲಿ, ತಲೆ ತಗ್ಗಿಸದ ರೀತಿಯಲ್ಲಿ ನಾನು ನೋಡ್ತಂದ್ರೆ
ಈ ಸರಸ್ವತಿ ಶಾರದಾದೇವಿ. ನೀವು ತಲೆ ಬಗ್ಗಿಸಿ ನಿಮ್ಮ ಪಠ್ಯ ಚಟುವಟಿಕೆಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದರೆ, ಯಶಸ್ಸನ್ನ ಗಳಿಸಿದ್ರೆ ಎಂದೂ ಕೂಡ ನೀವು ತಲೆ ತೆಗೆಸೋದಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾರೆ, ತಲೆ ಬಗ್ಗಿಸಿ ನನ್ನನ್ನು ಅರ್ಥೈಸಿಕೋ, ನಿಂದೆಂದು ತಲೆ ತಗ್ಗಿಸದಂತೆ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತದೆ ಈ ಶಾರದಾದೇವಿ. ಮಕ್ಕಳೇ, ನೀವೆಲ್ಲರೂ ಕೂಡ ನಿಮ್ಮ ನಡವಳಿಕೆಗಳನ್ನ ತಿದ್ದುಕೊಳ್ಳಿ, ನಿಮ್ಮ ಪರಿಸರಕ್ಕೆ ಒಳ್ಳೆಯ ಆಸ್ತಿಗಳಾಗಿ ವೇದಿಕೆಯಲ್ಲಿ ಗಣ್ಯರು ಒಬ್ಬೊಬ್ರು ಕೂಡ ತಮ್ಮದಂತಹ ಅಮೂಲ್ಯ ಮಾಹಿತಿಯನ್ನು ನೀಡಿದರೆ ಅದನ್ನು ಅರ್ಥೈಸ್ಕೊಳ್ಳಿ. ಗುಣಚಂದ್ರ ಕುಮಾರ್ ಅವರು ನಾನು ಆಗಾಗಲೇ ನೆನಪಿರ್ತೀನಿ, ಅವರು ಮಾತಾಡ್ತಾ 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 ಹಲವಾರು ವಿಚಾರಗಳನ್ನು ನಿಮ್ಗೆ ಹೇಳ್ತಾರೆ. ನೀವು ಆ ತಾಳ್ಮೆಯಿಂದ ಕೇಳೋದಕ್ಕೆ